ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕುವಾಗ ಆತನ ಸಂಗಡ ಇಬ್ಬರು ಕಳ್ಳರನ್ನು ಶಿಲುಬೆಗೆ ಹಾಕಿದರು. ಅದರಲ್ಲಿ ಒಬ್ಬನು ಮನ ತಿರುಗಿ ಯೇಸುವಿನ ಮೇಲಿದ್ದಂತ ತನ್ನ ನಂಬಿಕೆಯನ್ನ ಪ್ರಕಟಿಸುತ್ತಾ ಇದ್ದಾನೆ. ಆದರೆ ಮತ್ತೊಬ್ಬನು ಯೇಸುವನ್ನು ಹೀಯಾಳಿಸಿ ತಿರಸ್ಕರಿಸಿ ಕಠಿಣ ಹೃದಯದಿಂದ ವರ್ತಿಸಿದನು. ಮನ ತಿರುಗಿದಂತವನಿಗೆ ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಬಾಧ್ಯತೆಯನ್ನ ಕೊಟ್ಟನು. ಆದರೆ ಹೃದಯವನ್ನ ಕಠಿಣಪಡಿಸಿಕೊಂಡು ದುರಂಕಾರಿಯಾಗಿ ವರ್ತಿಸಿದವನಿಗೆ ದಂಡನೆಯು ಲಭಿಸಿತು. ಈ ದಿವಸಗಳಲ್ಲಿ ಕೂಡ ಯೇಸುವಿನ ಶಿಲುಬೆಯ ಮೇಲೆ ನಂಬಿಕೆಯನ್ನ ಇಟ್ಟು ನೀವು ಮನ ತಿರುಗಿ ಆತನಿಗೆ ನಿಮ್ಮ ಜೀವಿತವನ್ನ ಸಮರ್ಪಿಸುವುದಾದರೆ ಪರಲೋಕ ರಾಜ್ಯದ ಬಾಧ್ಯತೆಯು ನಿಮಗೆ ಸಿಗುತ್ತದೆ. ಆದರೆ ಹೃದಯವನ್ನ ಕಠಿಣಪಡಿಸಿಕೊಂಡು ಯೇಸುವನ್ನು ತಿರಸ್ಕರಿಸುವಂತವರಿಗಾದರೂ ದಂಡನೆಯು ನರಕವು ಸಿದ್ಧವಾಗಿದೆ. ಆದ್ದರಿಂದ ಅದರಿಂದ ತಪ್ಪಿಸಿಕೊಳ್ಳುವ ಹಾಗೆ ಮನ ತಿರುಗಿ ಪಾಪಗಳನ್ನು ಅರಿಕೆ ಮಾಡಿ ಯೇಸು ಕ್ರಿಸ್ತನ ಕರಗಳ ನಿಮ್ಮ ಜೀವಿತವನ್ನ ಸಮರ್ಪಿಸಿರಿ. ಆತನು ಕೃಪೆಯಿಂದ ನಿಮ್ಮನ್ನ ರಕ್ಷಿಸಿ ನಿತ್ಯ ಜೀವದ ಪಾಲುಗಾರರನ್ನಾಗಿ ಮಾಡುತ್ತಾನೆ.